ಕಾರ್ತಿಕ್ ವಸಿಷ್ಠ ಅಲ್ವಾ ಇಷ್ಟು ಡೆಪಾಸಿಟ್ಸ್ ನಿನ್ನೆ ನಾವೇನು ಗಾಂಧಿ ಅವ್ರ ಹತ್ರ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರ ಅಳದನ್ನ ನಾವು ಕೇಳಿಸ್ಕೊಂಡು ರಾಜೇಂದ್ರ ಸರ್ ಆಯ್ತು. ಈಗ ಓಡಾಡಕ್ಕೆ ಯಾರಿಗೆ ಎಷ್ಟು ರೆಸ್ಟ್ರಿಕ್ಷನ್ ಇದೆ? ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಾನು ಇಲ್ಲ SIT ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಇನ್ವೆಸ್ಟಿಗೇಷನ್ ಆಗ್ಬೇಕು, ಆಮೇಲೆ ರಿಕವರಿ ಆಗ್ಬೇಕು. ರಿಕವರಿ ಆದ್ರೆ ಇವ್ರಿಗೆಲ್ಲ ನಾವು ರಿಕವರಿ ಆಗ್ಬೇಕು ಸರ್. ರಿಕವರಿ ಆದ್ರೆ ನೋಡಿ, ನಾವು ನಿಮ್ಗೇನೋ ಜಸ್ಟಿಸ್ ಸಿಕ್ಕಿಂತ ಅಂದ್ಬಿಟ್ಟು ನಮಗೆ ಇಂಥ ಬ್ಯಾಂಕ್ ಹೇಳ್ತಾರೆ ಫೈಟ್ ಮಾಡ್ತಾ ಕೌನ್ಸಿಲಲ್ಲಿ ಆಮೇಲೆ ನಾವು ನನ್ನ ಮೇಲೆ ನೋಡ್ತಾರೆ. ನಂದು CBI ಕೇಸ್ ದಿನ ನೋಟಿಸ್. ನನಗೆ ಈಗ ನೆನ್ನೆ ಎಲೆಕ್ಷನ್ ಟೈಮಲ್ಲಿ ಅಂತ ನನ್ನ ಮನೆ ಕರೆಂಟ್ ಕಟ್ಟಿದ್ರು, ಕರೆಂಟ್ ಹಾಕಿದ್ರು, ಸೋಲಾರ್ ಹಾಕ್ತಿದ್ರು. ನಾನೇ ಮರ್ತಿದ್ದೆ ಆ ಸೋಲಾರ್ ಬಿಲ್ಲು ಎಷ್ಟು ಗೊತ್ತಾಗಿದೆಯಾ, ಎಷ್ಟು ಆಗ್ತದೆ ಅಂತ. ಸೋಲಾರ್ ಬಿಲ್ ಕರೆಂಟ್ ಬಿಲ್ ನಮ್ಮೂರಲ್ಲಿ ನನ್ನ ಮನೆ ಮುಂದೆ ಒಂದು 30-40 ಸೈಟು ನಮ್ಮ ಅಪ್ಪ ಏನೋ ತಗೊಂಡು ಕಾಂಗ್ರೆಸ್ ಇಟ್ಕೊಂಡಿದ್ರು. ಅದಕ್ಕೆ ದುಡ್ಡು ಟ್ಯಾಕ್ಸ್ 10,000 ಈಗ 5,000 ಟ್ಯಾಕ್ಸ್ ಕಟ್ಟಬೇಕು. ಅದನ್ನು ಪಂಚಾಯತ್ ಆಫೀಸ್ ಆ ಥರ CBI ನಮ್ಮದಕ್ಕೆ ನಾನೇನು ಬಂದು ಎಲೆಕ್ಷನ್ ಆದ ತಕ್ಷಣ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ನಾವು ಕೊಟ್ಟಿದ್ದೀವಿ, ಯು ಹ್ಯಾವ್ ನಾಟ್ ಟೇಕನ್ ಆಕ್ಷನ್ ಆರ್ ಯು ನಾಟ್ ಡನ್ ಅಂತೇಳಿ. ಐ ಥಿಂಕ್ ವಿಲ್ ಎಕ್ಸಾಮಿನ್ ಫಾರ್ ಐ ಥಿಂಕ್ ನಮ್ಮದೇ ಆದಂಥ ಪ್ರೋಗ್ರಾಮ್ ಎಕ್ಸಾಮ್. ಬಟ್ ಫೈನಾನ್ಷಿಯಲ್ ನಂಬರ್ ಇಸ್ ಸೋ ಬಿಗ್. ಅದಕ್ಕೆ ಬ್ಯಾಂಕಲ್ಲೇನೋ ಆಫ್ಟರ್ ಸೋ ಮೆನಿ ಕ್ಲೋಸ್ ಆದಮೇಲೆ RBI ಇದು CBI ಮಾಡಬೇಕಂದ್ರೆ ಇದೆಯಂತೆ. ಸೊ ಲೀಗಲಿ ಯು ವಿಲ್ ಟ್ರೈ ಟು ಸ್ಟಾರ್ಟ್ ಅವರ್ ಇನ್ವೆಸ್ಟಿಗೇಷನ್. ಇಲ್ಲಾಂದ್ರೆ ದುಡ್ಡು ಅವರೆಲ್ಲ ಆಸ್ತಿಗಳೆಲ್ಲ ಮಾರ್ಕೊಡ್ತಾರೆ, ಎಲ್ಲ ಮಾಡ್ಕೊಂಡೆಲ್ಲ BJP ಲೀಡರ್ಗಳೆಲ್ಲ ಆಸ್ತಿಗಳೆಲ್ಲ ಮಾಡಿಕೊಂಡು ಬಹಳ ಕರ್ಮಕಾಂಡ ಹೇಳ್ತಾ ಇದ್ರು. ಕೇಳಿದೆ ಇವರೆಲ್ಲ ಹೋಗಿ ಕೇಳಿದಾಗ ಟ್ರಾನ್ಸ್ಲೇಷನ್ ಆಗ್ತದೆ ಅಂತ ಒಂದೇ ವಾರಕ್ಕೆ ಅಟ್ಲೀಸ್ಟ್ 2 ಸತಿ ಹೋಗ್ತಾರೆ CBI ಆಫೀಸ್ಗೆ. ನೀವು ಯಾರು ಇಲ್ಲಿ ಬರಬೇಡಿ, ಟ್ರಾನ್ಸ್ಲೇಷನ್ ಆಗ್ಬೇಕು, ಆಗೋರ್ಗು ನಾವು ಮಾಡೋಕ್ಕಾಗಲ್ಲ ಅಂತ. ಅದೇನು ಅರಬಿಕ್ ನಲ್ಲಿ ಇದೆಯಾ, ಯಾವ ಭಾಷೆನಲ್ಲಿ ಇದೆ ಅಂತ ಒಂದೇ ಹೇಳ್ತಾರೆ, ಇನ್ನೇನು ಹೇಳೋದಿಲ್ಲ. ಮೊನ್ನೆ ಅಂತ ಸ್ವಲ್ಪ ಸಿಟ್ ಆಗಿ ನೀವು ಬರಬೇಡಿ. ನಾನು ಯಾರು ನಮ್ಮ ಕೋಆಪರೇಟಿವ್ ಆಫೀಸರ್ ಅಂತ ಕೆಲಸ ಮಾಡ್ತಿದ್ದ, ಅವನು ಹೇಳ್ತಿದ್ದ ಕೆಲವುದೆಲ್ಲ 1 ಕೋಟಿ 2 ಕೋಟಿ ಬೇಕಾಗುತ್ತೆ. ಸರ್ ಆಮೇಲೆ ಇವ್ರು ಏನೋ ಹೆಂಗೆ ಅಂದ್ರೆ ಏನೋ ಒಂದು ಪ್ರಾಪರ್ಟಿ ಮಾರ್ಬಿಟ್ಟು ಬೇರೆ ಕಡೆ ತಗೊಳ್ಳೋಣ ಅಂತ ಒಂದು ಆನ್ಸಿಸ್ಟರ್ ಪ್ರಾಪರ್ಟಿ ಮಾಡಿ 5 ಜನ ಬ್ರದರ್ಸ್ ಒಂದ್ 2 ಮನೆ 5 ಮನೆಗೆ ಅಪಾರ್ಟ್ಮೆಂಟ್ ಶಿಫ್ಟ್ ಆಗೋಣ ಅಂತ ಆ ಇಂಟ್ರೀಮ್ ಪೀರಿಯಡ್ ದುಡ್ಡಿಟ್ಟಿದ್ದನ್ನೆಲ್ಲ 7 ಕೋಟಿ 8 ಕೋಟಿ ಅಂತ ಬೇರೆ ಮೊದಲ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಬಿಟ್ಟು ಕ್ರೋರ್ಸ್ ಟುಗೆದರ್ ಅಲ್ಲಿ ಸ್ಕ್ಯಾಮ್ ಆಗಿರೋದು. ಸರ್ ಅಲ್ಲಿ 1 ನಿಮಿಷ ಸರ್, ಆಸ್ ಅನ್ ಅಡ್ವೊಕೇಟ್ ಆಗಿ ಸರ್ ಇಲ್ಲಿ ನೋಡಿ, ವಸಿಷ್ಠ ಇದು ಸೌಹಾರ್ದ ಅಂತ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿದ್ದಾರೆ ಅವರು. ಅದ್ರೊಳಗಡೆನೆ ವಸಿಷ್ಠ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್, ವಸಿಷ್ಠ ಇದು ಸೊಸೈಟಿ ಆ ಥರ ಎಲ್ಲ ಮಾಡಿ ನಮಗೆಲ್ಲ ಕೊಟ್ಟಿರೋದು. ಅದ್ರಲ್ಲಿ ನೋಡಿದ್ರೆ ಫುಲ್ ಎಲ್ಲ ನಮಗೆ ದುಡ್ಡು ಬಂದೇ ಇಲ್ಲ. ನಾವು ಈ ಗೌರ್ಮೆಂಟ್ ಸೌಹಾರ್ದ ಬಂತಲ್ಲ, ನಾವು ಕ್ಲೇಮ್ ಫಾರ್ಮ್ ಮಾಡಕ್ಕೆ ಆಗಲಿಲ್ಲ. ಸೊ ದಟ್ ಈಸ್ ಮೋರ್ ದೆನ್ 2000 crores ಆಫ್ ಸ್ಕ್ಯಾಮ್ ಇದೆ ಅದರಲ್ಲಿ ವಸಿಷ್ಠನಲ್ಲಿ. ವೆಂಕಟನಾರಾಯಣ ಅದು ಈಸ್ ಅಸೋಸಿಯೇಟೆಡ್ ವಿತ್ ಇದು ವಿಶ್ವೇಶ್ವರ ಕೋಆಪರೇಟಿವ್ ಬ್ಯಾಂಕ್. ಬಿಕಾಸ್ ಅವರ ಚೇರ್ಮನ್ ಆಗಿದ್ರು. ನೀವು ದುಡ್ಡು ಇಟ್ಟಿದ್ನ ಇದು ಬ್ಯಾಂಕ್ ಅಲ್ಲಿ ಇಟ್ಟಿದ್ನ ಅದಕ್ಕೆ ಹಾಕೊಂಡ್ರೆ ಅಲ್ಲಲ್ಲ, ವಸಿಷ್ಠ ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ ಸರ್, ಸೌಹಾರ್ದದಲ್ಲಿ ಹಾಕಿಲ್ಲ. ನಮಗೆ ಇಸ್ಕೊಂಡಿರೋದು ಒಂದ್ ಸಂಸ್ಥೆಗೆ, ಹಾಕಿರೋದು ಇನ್ನೊಂದಕ್ಕೆ, ಬೇರೆ ಸಂಸ್ಥೆಗೆ. ಆ ಸಂಸ್ಥೆ ಸೌಹಾರ್ದ ಆಕ್ಟ್ ಗೆ ಬರೋದಿಲ್ಲ, ಬರೋದಿಲ್ಲ. ಮತ್ತೆ ಅದು ಡಿಸಾಲ್ವ್ ಆಗೋಗಿದೆ 2004 ನಲ್ಲಿ. RBI 2020 ತನಕ ಕೊಟ್ಟಿದ್ದಾರೆ ಸರ್. ನಾನು ನಿಮ್ಮ ಗವರ್ಮೆಂಟ್ ಬಂದ್ಮೇಲೆ ಐ ಗಿವನ್ ದ ಅಪ್ಲಿಕೇಶನ್ ಫ್ರಮ್ ಆಲ್ ದ ಚೀಫ್ ಮಿನಿಸ್ಟರ್ ಇಂದ ನಿಮ್ಮ ತನಕ ಎಲ್ಲ ಕೊಟ್ಟಿದ್ದೀನಿ ಸರ್. ದಿಸ್ ಇಸ್ ದ ಕಾಪಿ.
ಕಾಪಿ ಆಫ್ So, ಇದನ್ನ ಐ ಹ್ಯಾವ್ ಗಿವನ್ ಎವ್ರಿಥಿಂಗ್. ಇದರಲ್ಲಿ ಬಿಜೆಪಿ ಅವರೇ ಫುಲ್ ಇನ್ವಾಲ್ವ್ಮೆಂಟ್ ಸೀದಾ ಅವ್ರು ಬಿಡಕ್ ಬರ್ತದೆ. ಫುಲ್ ಇನ್ವಾಲ್ವ್ಮೆಂಟ್ ಇರೋದು ಸರ್. ರವಿ ಸುಬ್ರಹ್ಮಣ್ಯ, ತೇಜಸ್ವಿ ಸೂರ್ಯ, ಕಾರಣ, ಆಮೇಲೆ ಅಶೋಕ್ ಅರ್ನಳ್ಳಿ, ಆಮೇಲೆ ಇವರು ಎಲ್ಲ ಫುಲ್ಲು ಸ್ಕ್ಯಾಮ್ ಸರ್. ಇಟ್ಸ್ ಅಸೋಸಿಯೇಟೆಡ್ ವಿತ್ ವಿಶ್ವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಆಲ್ಸೋ. ಇದು ಎರಡು ಬ್ಯಾಂಕು ನೀವು ಫುಲ್ಲು ಇದು ಮಾಡಬೇಕು ಸರ್. ನೋಡ್ರಿ ನಾನು ನಿಮ್ಮನ್ನ ತುಂಬಾ ಕಾಂಟ್ಯಾಕ್ಟ್ ಮಾಡ್ಬೇಕಂತ 2 years ವೇಟ್ ಮಾಡ್ತಾ ಇದ್ದೀನಿ ಸರ್. ಇಟ್ಸ್ ದ ರೈಟ್ ಟೈಮ್ ಐ ಥಿಂಕ್ ಸರ್. ಇಮಿಡಿಯೇಟ್ಲಿ ಚೀಫ್ ಮಿನಿಸ್ಟರ್ಗೆ ಐ ಥಿಂಕ್ ಇದಕ್ಕೊಂದು ಸಪ್ರೇಟ್ SIT ಫಾರ್ಮ್ ಮಾಡಬೇಕು ಅಂತ. Yes sir, we should do separately sir. Because ಒಂದು ಲೆಟರ್ ಬರೆದು ಚೀಫ್ ಮಿನಿಸ್ಟರ್ ಬರೆದಿ and even sir, I have given it on 18/6/23. ನಿಮ್ ಗವರ್ನಮೆಂಟ್ ಬಂದ ತಕ್ಷಣ ಮಾಡಿದ್ದೀನಿ ಸರ್. I have taken it all. I given the thank you sir. Thank you sir. ಇವತ್ತು ಹೀಗೆ ಟೈಪ್ ಮಾಡಿ ಇವತ್ತೇ ಅವ್ರು ಎಂಡಾಸ್ಮೆಂಟ್ ಅವರು ಹೌದು ಸರ್, ಎಲ್ಲ ಅದು $1 million ಗ್ರಾಮೀಣ ಸೋಲ್ಜರ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಈ ಸತಿ ಯಾರು ಹಾಕ್ಬಿಡ್ದು ಅವ್ರಿಗೆ, ಯಾರು ಹಾಕ್ಬಿಡ್ದು. ನಾವು ಎಷ್ಟು ಹೇಳಿದ್ರು ಅವ್ರು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ವಾದ ವಿವಾದಗಳು ಮಾಡ್ತಾರೆ. ನಾವು ಎಷ್ಟು ಹೇಳಿದ್ರು ನಾವು ಕೇಳೋದಿಲ್ಲ. ನಾವು ಒಂದು ಹಾಕಿದ್ರೆ 10 ಹಾಕ್ತಾ ಇದಕ್ಕೆ ಮೆಸೇಜ್ಗಳು. ಹೌದು ಎಲ್ಲ ರಿಯಲ್ ಎಸ್ಟೇಟ್ಗೆ ಹೂಡಿದ್ದಾರೆ ಸರ್ ಅವರು. ಬಿಜೆಪಿ ಫುಲ್ ನೆಟ್ ಫುಲ್ ಇದು ಮಾಡಿಲ್ಲ. ವಸಿಷ್ಠಲ್ಲೂ 200 ಜನ ಮೇಲೆ ಹೋಗ್ಬಿಟ್ಟಿದ್ದಾರೆ ಸರ್. ಎಲ್ಲ 70s ಮೇಲೆ ಇರೋದು ಸರ್. ಮೊನ್ನೆ ಇವರು ಸತ್ತೋಗಿರೋದೆಲ್ಲ ಒಂದು ಫ್ಲೆಕ್ಸ್ ಮಾಡಿಸಿದೀವಿ. ಎಷ್ಟು ಜನ ಹೋಗಿದ್ದಾರೆ ಅದನ್ನ ನಿಮ್ಗೆ ಒದಿಸ್ಬಿಡ್ತೀನಪ್ಪ, ಆಮೇಲೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ದಕ್ಕೆ ಅದನ್ನ ನೋಡಿ ಓಡಾಡ್ತಾರೆ. ಅಲ್ಲ ಅವರು ಗಿರೀಶ್ ಅವರು ಬಂದು ನನ್ನ ಅಟ್ಯಾಕ್ ಮಾಡೋದು. ಇವರೆಲ್ಲ ತಳ್ಳಾಡಿ ಹೊಡೆದಾಡಿ ಇವರಿಗೆ ಬಿಜೆಪಿ ಅವರು. ಮನೆಗೆ ಸುರೇಶ್ ಕುಮಾರ್ ಅವ್ರು ಬಂದಿದ್ರು ಎಲೆಕ್ಷನ್ ಕ್ಯಾಂಪೇನ್ ಲಾಸ್ಟ್ ಇಯರ್. ನಾನು ಬಾಂಡ್ ತಗೊಂಡು ಸರ್ ನೋಡಿ ಅಂದ್ರೆ ಬಡ್ಡಿ ಆಸೆ ತಗೊಂಡೋಗಿ ಹಾಕಿದ ನೋಡಯ್ಯ ಅಂತ. RBI ಅಂಡರ್ ಅಲ್ಲಿ ನಾನು ಸೈಟ್ ಮಾರಿದ ದುಡ್ಡನ್ನ ಹಾಕಿರೋದು. ನನಗೆ ನಮ್ಮ ಶೆಟ್ರಲ್ಲಿ ಮನೆ ಇಲ್ಲ ಅಂದ್ರೆ ಹುಡುಗಿನ ಕೊಡೋದು. 50 ಲಕ್ಷ ಹಾಕಿದ್ದು ಒಂದೇ ಸರಿ ಹೊಟ್ಟೋಯ್ತು ನನಗೆ. ಇವಾಗ ಮದ್ವೆನೂ ಇಲ್ಲ, ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದೆ. 5 ವರ್ಷದಿಂದ ನಾಯಿ ಅಲ್ದಂಗೆ ಅಲಿತಿದ್ವಿ. ಶರವಣ ನಮ್ಮ ರಿಲೇಷನ್, DS ಅವನು ನಮ್ಮ ಶೆಟ್ರೆ, ಎಲ್ಲಾರ್ಗು ಅಳಲ್ ತೊಳ್ಕೊಂಡಿದೀನಿ. ಒಬ್ರು ಮಾಡಲ್ಲ. ಎಷ್ಟು ಬಾಧೆ ಬೀಳ್ತಾ ಇದೀವಿ ನಮಗೆ ಗೊತ್ತಿದೆ. ಎಲ್ಲ ಡೆಪಾಸಿಟ್ ಒಂದೇ ಏರಿಯಾದಲ್ಲಿ ಇದೆ, ಬೇರೆ ಬೇರೆ ಏರಿಯಾದಲ್ಲಿ ಅದು ನಿಮ್ಮ ಕಾಂಗ್ರೆಸ್ ವೋಟ್ ಮಾಡ್ಲಿಕ್ಕೆ ಸ್ವಲ್ಪ ಇದಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಅದೇ ಏರಿಯಾಕ್ಕೆ ಕಾಂಗ್ರೆಸ್ ವೋಟ್ ಎಲ್ಲಾದ್ರೂ ಆಗಲಿ ಸ್ವಲ್ಪ ಬೇರೆ ಬೇರೆ ಅವ್ರು ಬೇರೆ ಅದಕ್ಕೆ ಏನಾಗ್ತದೆ ಸ್ಪ್ಲಿಟ್ ಆಗ್ತದೆ. ಬಂದ್ರು ಸರ್ ಇಲ್ಲಿಗೆ 90 ಕೇಳಿ ಪಣ ವೆಚ್ಚ ಹೆಂಗೆ ನನ್ನ ಕೇಳ್ಬಿಟ್ಟು ದುಡ್ಡಿಟ್ಟೇನಪ್ಪ ರೆಡಿ ಆಚೆ. ಆರೋಗ್ಯನ್ಸ್ ಅವ್ರಿಗೆ ಅನ್ಲಿಮಿಟೆಡ್ ಇದೆ. ಏನೋ ನಿನ್ನೆ ತಾವು ತಗೊಂಡಿರುವಂತ ಒಂದು ಕ್ರಮ. MLA ಹೇಳ್ತಾರೆ ಕರ್ನಾಟಕ ಇದಾರೆ, ನೀವು ಬಂದು ಅವನೊಬ್ಬನೇ ಯಾಕೆ ಕೇಳ್ತಾರೆ? ನಾನೊಬ್ಬನೇ ಆನ್ಸರ್ಬಲ್ ಆಗಿದೆ. ಅದು ಸರ್ ನಿನ್ನೆ ನೀವು ತಗೊಂಡು ನಾನೊಬ್ಬನೇ ಆನ್ಸರ್ಬಲ್ ಆಗಿದೆ. MLA ಅವ್ರು ಹೇಳ್ತಾರೆ ನನ್ನೊಬ್ಬನೇ ಯಾಕೆ ಕೇಳ್ತಾರೆ? ಬೇರೆ ಕಡೆ ಬೆಂಗಳೂರು ಥ್ರೂಔಟ್ ಇದಾರೆ, ಅವ್ರನ್ನ ಸರ್ 3 ವರ್ಷದಿಂದ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿರ್ಲಿಲ್ಲ ಸರ್ ಯಾವ ಇದ್ರಲ್ಲೂ. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇಂಟರ್ವ್ಯೂ ಆದ್ಮೇಲೆನೆ ಅದು ಕಂಪ್ಲೇಂಟ್ ಒಂದು ಲಾಡ್ಜ್ ಆಗಿದ್ದು. ಅದು ಟ್ಯಾಗ್ ಆನ್ ಮಾಡಿದ್ರು ಅಷ್ಟೇನೆ. ಅದು ಕಂಪ್ಲೇಂಟ್ ಆಗ್ಲಿಲ್ಲ. ತಗೊಳ್ಳಲ್ಲ. ಎಲ್ಲ 80+ ಇರೋದು ಸರ್ ವಸಿಷ್ಠ. ಅದರಲ್ಲಿ ಬೆನಿಫಿಟ್ ಆಗಿದೆ. SIT ಇದೆ ಸರ್. SIT ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.